ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇತ್ತೀಚೆಗೆ ತುಂಬ ಸುಡು ಬಿಸಿಲು ಶುರುವಾಗಿದೆ. ಎಲ್ಲಿ ನೋಡಿದರೂ ಸೆಕೆ. ತಣ್ಣಗೇನಾದರೂ ತಿನ್ನಬೇಕು. ತಣ್ಣಗೆ ತಿಂದರೆ ಗಂಟಲು ಕಟ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಂತ ತಿಂದೇ ಇರೋದಕ್ಕೂ ಆಗಲ್ಲ. ನಮಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರಬೇಕು, ಹಾಗೆಯೇ ತಣ್ಣಗೂ ಆಗಬೇಕು. ಅದಕ್ಕೊಂದು ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತೇಳಿ ಹೋಮ್ ಮೇಡ್ ಗಡ್ಬಡನ್ನ ಮಾಡೋದನ್ನ ಇವತ್ತು ನಾನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಏನೇನು ಬೇಕು ಅಂಥೇಳಿ ನಾನು ಹೇಳ್ತಾ ಹೋಗ್ತೀನಿ. ಈಸಿಯಾಗೆ ಮನೆಯಲ್ಲೇ ಗಡ್ಬಡನ್ನ ಮಾಡಿಕೊಂಡು ಮಕ್ಕಳಿಗೆ ದೊಡ್ಡವರಾದಿಯಾಗಿ ಎಲ್ಲರೂ ತಿನ್ಬೋದು. ನಾನು ಆಲ್ರೆಡಿ ಫ್ರೂಟ್ಸ್ಗಳನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದು ಅವೈಲಬಲ್ಲು ಫ್ರೂಟ್ಸ್ ಇರುತ್ತೆ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಈಗ ಒಂದು ಗ್ಲಾಸ್ ಜಾರ್ಗೆ 1 ಸ್ಪೂನಷ್ಟು ಐಸ್ ಕ್ರೀಮನ್ನು ಹಾಕಿದ್ದೀನಿ. ಹಾಗೆ 2 ಥರ ದ್ರಾಕ್ಷಿ ತೊಗೊಂಡಿದ್ದೀನಿ. ಹಾಗೆ ಒಣ ದ್ರಾಕ್ಷಿಲಿ 2 ಥರ ದ್ರಾಕ್ಷಿ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ ಮತ್ತು ಹಾಗೆಯೇ ಚೆರಿ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ ಮಾವಿನ ಹಣ್ಣು, ಸೇಬು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಹಣ್ಣು ಅವೈಲಬಲ್ ಇರುತ್ತೆ. ಮತ್ತು ಟೂಟಿ ಫ್ರೂಟಿ 2 ಕಲರ್ಸ್ ತೊಗೊಂಡಿದ್ದೀನಿ. ಟೂಟಿ ಫ್ರೂಟಿ ಜಾಸ್ತಿ ಕಲರ್ ಇರುವಂಥದ್ದನ್ನು ಹಾಕಬೇಡಿ, ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಕಡಿಮೆನಲ್ಲೇ ನೋಡಿಕೊಂಡು ಮಾಡ್ಕೊಳ್ಳಿ. ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ, ಆಪಲ್ನ ತೊಗೊಂಡಿದ್ದೀನಿ, ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸ್ಟ್ರಾಬೆರಿ ಇತ್ತಾ ಅಥವಾ ಇನ್ನೂ ಹೆಚ್ಚಿನ ಹಣ್ಣುಗಳು ಯಾವುದಿತ್ತು ಅದನ್ನು ನೀವು ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಈಗ 1 ಸ್ಪೂನ್ ಐಸ್ ಕ್ರೀಮ್ ಹಾಕಿದ್ದಾದಮೇಲೆ ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ತಾಯಿದ್ದೀನಿ. ಈಗ ಇಲ್ಲಿ ನಾನು ನಿಮಗೆ ಯಾವ್ದು ಅವೈಲಬಲ್ ಇರುತ್ತೆ ಅದನ್ನೆಲ್ಲ ಹಾಕ್ಕೋಬೋದು. ತುಂಬಾ ಒಳ್ಳೆಯದು. ಮತ್ತು ಇವಾಗ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ, ನೀರು ಕುಡಿಬೇಕು ಅನಿಸ್ತಾ ಇರುತ್ತೆ. ಈಗ ಈ ರೀತಿಯಾಗಿ ಒಂದು ತಣ್ಣಗೆ ಮಾಡಿಕೊಂಡು ತಿಂದು ನೋಡಿ. ಮಕ್ಕಳು ಫ್ರೂಟ್ಸ್ ಕೊಟ್ಟರೆ ತಿನ್ನೋದಕ್ಕೆ ಇಷ್ಟಪಡಲ್ಲ. ಆವಾಗ ಅವರಿಗೆ ಈ ಥರ ಫ್ರೂಟ್ಸ್ಗಳಲ್ಲಿ ಮಾಡಿ ಕೊಡೋದ್ರಿಂದ ಹಣ್ಣು ಖಾಲಿ ಆಗುತ್ತೆ. ಅವ್ರಿಗೂ ತುಂಬಾ ಒಳ್ಳೆಯದು. ಎಲ್ಲ ಹಣ್ಣುಗಳನ್ನು ಅವರು ತಿಂದಾಗೂ ಆಗುತ್ತೆ. ಐಸ್ ಕ್ರೀಮ್ ಹಾಕೋದ್ರಿಂದ ತುಂಬಾ ಇಷ್ಟಪಟ್ಟು ಮಕ್ಕಳುಗಳು ತಿಂತಾರೆ. ಐಸ್ ಕ್ರೀಮಲ್ಲಿ ನೀವು ಕಡಿಮೆನೇ ಹಾಕ್ಕೊಂಡು ಫ್ರೂಟ್ಸ್ಗಳನ್ನ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಅತಿಯಾಗಿ ಐಸ್ ಕ್ರೀಮನ್ನು ಜಾಸ್ತಿ ಬಳಸಿಲ್ಲ. ಸಾಧ್ಯವಾದಷ್ಟು ನಾನು ಐಸ್ ಕ್ರೀಮ್ ಕಡಿಮೆನೇ ಹಾಕಿ ಹಣ್ಣುಗಳನ್ನ ಜಾಸ್ತಿ ಹಾಕ್ತಾಯಿದ್ದೀನಿ. ಮತ್ತು ಈಗ 1 ಸ್ಪೂನ್ ಐಸ್ ಕ್ರೀಮನ್ನು ಹಾಕಿ ಈಗ ಮತ್ತೆ ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ತಾಯಿದ್ದೀನಿ. ನೋಡಿ, ನಿಮಗೆ ಯಾವ ಥರ ಹಾಕೋಬೇಕು ಅನಿಸುತ್ತೆ ಆ ರೀತಿ ಹಾಗೆ ಮಾಡ್ಬೋದು. ಈ ರೀತಿಯೇ ಹಾಕ್ಕೊಡ್ಬೇಕು ಅಂತಿಲ್ಲ. ಎಲ್ಲ ಒಟ್ಟಿಗೆ ಫ್ರೂಟ್ಸ್ಗಳನ್ನ ಹಾಕಿ 1 ಬೌಲ್ ಐಸ್ ಕ್ರೀಮ್ ಹಾಕಿ ಹಾಗೆಯೂ ಕೂಡ ಕೊಡ್ಬೋದು. ಆದರೆ ಇಲ್ಲಿ ನಾನು ಮಾಡ್ತಾ ಇರೋದು ಗಡ್ಬಡ್ ಟೈಪ್ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗೆ ಮಾಡಿಕೊಟ್ಟಾಗ ಕಲರ್ಫುಲ್ ಆಗಿರುತ್ತೆ. ಮಕ್ಕಳು ಕೂಡ ತಿನ್ನೋದಕ್ಕೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮಾಡಿಕೊಂಡು ಪದೇ ಮನೆಯಲ್ಲಿ ತಿನ್ನಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಒಂದು ಸಲ ಮನೆಯಲ್ಲಿ ಈ ರೀತಿಯಾಗಿ ಮಾಡಿ ನೋಡಿ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಗಡ್ಬಡ್ ಐಸ್ ಕ್ರೀಮ್ನ ನೋಡ್ತಾ ಇದ್ರೇ ತುಂಬ ಖುಷಿ ಆಗ್ತಿದೆ ಅಲ್ಲ. ಈಗ ಮತ್ತೆ 1 ಸ್ಪೂನಷ್ಟು ಐಸ್ ಕ್ರೀಮನ್ನು ಹಾಕಿ ಮತ್ತು ಈಗ ಡ್ರೈ ಫ್ರೂಟ್ಸು, ಹಣ್ಣುಗಳು ಯಾವುದು ನಿಮ್ಮ ಹತ್ರ ಬಾಳೆಹಣ್ಣು ಇದೆಯಾ, ಏನು ಹಣ್ಣುಗಳಿರುತ್ತೆ ನಿಮ್ಮ ಹತ್ರ ಅದನ್ನೇ ಹಾಕ್ಬೋದು. ಇದೇ ಹಾಕಬೇಕು ಅಂತ ಏನಿಲ್ಲ. ನಿಮ್ಮಲ್ಲಿ ಯಾವ ಹಣ್ಣು ಅವೈಲಬಲ್ ಇರುತ್ತೆ ಆ ಹಣ್ಣನ್ನು ಹಾಕಿ ಮಕ್ಕಳಿಗೆ ಪ್ರತಿದಿನ ಈ ರೀತಿಯಾಗಿ ಮಾಡಿಕೊಡಿ. ಯಾರೂ ಬೇಡ ಅಂತ ಹೇಳಲ್ಲ, ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಹೋಮ್ ಮೇಡ್ ಗಡ್ಬಡು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡೋದಕ್ಕೂ ಕಲರ್ಫುಲ್ಲಾಗಿದೆ. ಮತ್ತು ಇವಾಗಂತೂ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ನಮ್ಮ ಬೆವರಿನ ಮುಖಾಂತರ ನಮ್ಮ ದೇಹದಲ್ಲಿರುವ ನೀರಿನಂಶ ಹೋಗ್ತಾ ಇರುತ್ತೆ. ಹಾಗಾಗಿ ಈ ರೀತಿಯಾಗಿ ನಮ್ಮ ದೇಹಕ್ಕೆ ತಣ್ಣಗಿನದು ಮತ್ತು ಹಣ್ಣಿನ ರಸಗಳಿರ್ಬೋದು, ಈ ರೀತಿ ಎಲ್ಲ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಲ್ಲ ಥರ ವಿಟಮಿನ್ಸ್ಗಳು ಖಂಡಿತ ಸಿಗುತ್ತೆ. ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಕೇಳುತ್ತೆ. ಹಾಲ್ ಅಂತ ಕೊಟ್ರೇ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನಾ ಹಾಕೋ ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲಿಗರಾಗಿ ವಿಡಿಯೋನ ನೋಡಬಹುದು. ಮತ್ತು ವಿಡಿಯೋ ಪೂರ್ತಿ ನೋಡಿ, ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಗಡ್ಬಡ್ಡು ರೆಡಿ ಆಯಿತು. ಇನ್ನೂ ಅಷ್ಟು ಫ್ರೂಟ್ಸ್ ಉಳಿದಿದೆ. ನಾನು ಇನ್ನೊಂದು ಗ್ಲಾಸ್ಗೆ ಅನಂತರ ರೆಡಿ ಮಾಡ್ಕೊತೀನಿ. ಇವಾಗ ನಿಮಗೆ ತೋರಿಸೋದಕ್ಕಷ್ಟೇ ಈ ರೀತಿಯಾಗಿ ಮಾಡಿದ್ದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋನ ಪೂರ್ತಿ ನೋಡಬೇಕು. ವಿಡಿಯೋ ನೋಡಿದಾದಮೇಲೆ ಏನು ಮಾಡಬೇಕು, ಹಾಗೆ ಒಂದು ಲೈಕ್ ಕೊಡಬೇಕು. ಲೈಕ್ ಕೊಟ್ಟಿದ್ದಾದಮೇಲೆ ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ. ಇದೇ ಐಸ್ ಕ್ರೀಮ್ನ ಹೊರಗಡೆನೆ ಹೋಗಿ ನೀವು ತಿಂತೀನಿ ಅಂದರೆ
300 400 150 200 ಆ ಊರುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೀಗೆ ಪ್ರತಿದಿನ ಮನೆಯಲ್ಲೇ ಹೋಮ್ ಮೇಡ್ ಅಂದರೆ ಫ್ರೂಟ್ಸ್ ಹೋಮ್ ಮೇಡ್ ಗಡ್ಬಡನ್ನ ಮಾಡಿಕೊಂಡು ಸವಿತಾ ಇರಿ. ಈ ಸವಿನ ಆನಂದಿಸ್ತಾ ಇರಿ. ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋಗುವಂಥ ಹೋಮ್ ಮೇಡ್ ಗಡ್ಬಡ್ಡು ರೆಡಿ ಆಗಿದೆ. ಯಾರಿಗೆಲ್ಲ ಇಷ್ಟ ಆಯಿತು ಏನು ಮಾಡಬೇಕು, ಲೈಕ್ ಕೊಟ್ಟು ಕಮೆಂಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಟೇಕ್ ಕೇರ್.